ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಕೀರ್ತನೆಗಳು 27:14 ವಚನ. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈ ದಿನ ದೇವರು ನಮ್ಮನ್ನು ಬಲಪಡಿಸುತ್ತಿರುವ ವಾಕ್ಯ, ನಮ್ಮ ಹೃದಯ ಧೈರ್ಯದಿಂದ ಇರಬೇಕು. ಹಲ್ಲೆಲೂಯಾ. ನಾವು ಯೆಹೋವನನ್ನೇ ನಿರೀಕ್ಷಿಸಬೇಕು. 2 ವಿಷಯಗಳು ಇಲ್ಲಿ ನಾವು ಈ ದಿನ ಮಾಡಲು ಪ್ರಾರಂಭಿಸಬೇಕು. ಒಂದನೇದಾಗಿ ನಮ್ಮ ಹೃದಯದಲ್ಲಿ ಒಂದು ಧೈರ್ಯ ಇರಬೇಕು. ಏನು ಧೈರ್ಯ? ನನ್ನ ಯೇಸು ನನ್ನ ಜೊತೆ ಇದ್ದಾರೆ, ಅವರು ಎಲ್ಲವನ್ನ ನೋಡಿಕೊಳ್ತಾರೆ. ನನಗಿರುವ ಈ ಬಲಹೀನತೆಯನ್ನು ಅವರು ನೋಡ್ಕೊಳ್ತಾರೆ, ನನಗಿರುವ ಈ ಕಷ್ಟವನ್ನು ಅವ್ರು ನೋಡಿಕೊಳ್ತಾರೆ, ನನಗಿರುವ ಈ ನಿಂದೆಯನ್ನ ಅವಮಾನವನ್ನು ಅವ್ರು ನೋಡಿಕೊಳ್ತಾರೆ. ನಾನು ಹೆದರೋದಿಲ್ಲ ಎಂಬ ಒಂದು ಧೈರ್ಯ ನಿಮ್ಮಲ್ಲಿ ಬರಬೇಕು. ಹಲ್ಲೆಲೂಯಾ. 2ನೇದಾಗಿ ಅವ್ರನ್ನ ನಿರೀಕ್ಷಿಸ್ತಾನೇ ಇರ್ರಿ. ಅವ್ರನ್ನೇ ನೀವು ಯಾವಾಗಲೂ ನಂಬಿಕೊಂಡಿರ್ರಿ. ನೋಡ್ರಿ, ಯೆಶಾಯ 40:31 ಒಂದು ವಾಕ್ಯ ಹೇಳಲ್ಪಟ್ಟಿರ್ತದೆ, ಯೆಹೋವನನ್ನ ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದಿಕೊಂಡು ರೆಕ್ಕೆಗಳನ್ನು ಚಾಚಿ ಹದ್ದುಗಳಂತೆ ಮೇಲಕ್ಕೆ ಹಾರ್ತಾರೆ ಎಂಬುದಾಗಿ. ಯಾರು ಗೊತ್ತಾ ಆ ರೀತಿಯಾಗಿ ರೆಕ್ಕೆಗಳನ್ನು ಚಾಚಿ ಮೇಲಕ್ಕೆ ಹಾರೋರು? ಯೆಹೋವನನ್ನ ನಿರೀಕ್ಷಿಸುವವರು. 2 ವಿಷಯ ಈ ದಿನ ನಮ್ಮ ಜೀವನದಲ್ಲಿ ನಾವು ಮಾಡೋದಕ್ಕೆ ಪ್ರಾರಂಭಿಸಬೇಕು. ಒಂದನೇದಾಗಿ ಯಾವಾಗಲೂ ಧೈರ್ಯದಿಂದ ಇರಬೇಕು. ನಮ್ಮ ಸುತ್ತಮುತ್ತಲು ಅನೇಕ ಆಪತ್ತಾದ ವಿಷಯಗಳು ನಡೀತಾ ಇದೆ. ನಮ್ಮ ಲೋಕದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇದೆ. ಬರಗಾಲಗಳು ಬರ್ತಾ ಇದೆ, ಘೋರವಾದ ಕ್ಷಾಮ ಬರ್ತಾ ಇದೆ, ಎಲ್ಲಿ ನೋಡಿದ್ರು ಆಕ್ಸಿಡೆಂಟ್ಗಳಾಗ್ತಾ ಇದೆ, ಭೂಕಂಪಗಳಾಗ್ತಾ ಇದೆ, ಪ್ರವಾಹ ಬರ್ತಾ ಇದೆ, ಏನೇನೋ ನಡೀತಾ ಇದೆ. ಆದರೆ ನೀವು ಈ ದಿನ ಮಾಡಬೇಕಾಗಿರೋದು, ಅದರ ಕುರಿತು ಭಯ ಪಡಬೇಡಿ, ಅದರ ಕುರಿತು ಚಿಂತೆ ಮಾಡಬೇಡ್ರಿ. ಈ ದಿನ ದೇವರು ನಮಗೆ ಸ್ಪಷ್ಟವಾಗಿ ಹೇಳಿಕೊಡ್ತಾ ಇದ್ದಾರೆ, ಯೆಹೋವನನ್ನ ನಿರೀಕ್ಷಿಸಿಕೊಂಡಿರು. ನಿನ್ನ ಹೃದಯ ಧೈರ್ಯದಿಂದ ಇರುವಾಗ ಮಾತ್ರವೇ ನಿನಗೆ ಒಂದು ನಿರೀಕ್ಷೆ ಉಂಟಾಗುತ್ತೆ. ಏನಂತಂದ್ರೆ, ದೇವರು ನನ್ನ ಜೊತೆ ಇದ್ದಾರೆ, ನಾನು ಯಾಕೆ ಭಯ ಪಡಬೇಕು? ನೋಡ್ರಿ, ಯೋಬನು ಬರೆದ ಪುಸ್ತಕ 3ನೇ ಅಧ್ಯಾಯ 25ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳಲ್ಪಟ್ಟಿರ್ತದೆ, ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೆ ಬರುವುದು. ಹಲ್ಲೆಲೂಯಾ. ಯೋಬನ ಜೀವನದಲ್ಲಿ ದೇವರು ಹೇಳ್ತಾ ಇದ್ದಾರೆ. ನೋಡ್ರಿ, ಯೋಬನ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಅವ್ರು ಯೋಬನು ಪ್ರತಿನಿತ್ಯ ಏನ್ ಮಾಡ್ತಾ ಇದ್ದಂತೆ, ಮಕ್ಕಳ ಮನೆಯಲ್ಲಿ ಒಂದೊಂದು ದಿನ ಒಂದೊಂದು ಮಕ್ಕಳ ಮನೆಯಲ್ಲಿ ಅವನು ದೇವರನ್ನ ಪ್ರಾರ್ಥಿಸುತ್ತಾ, ಅಯ್ಯೋ ನನ್ನ ಮಕ್ಕಳು ಮನಸ್ಸಲ್ಲಾದ್ರೂ ದೇವರಿಗೆ ಏನಾದ್ರೂ ಒಂದು ವಿರೋಧವಾಗಿ ನಡ್ಕೊಂಡಿದ್ದಾರ, ಇದರಿಂದ ಏನಾದ್ರೂ ಕೇಡು ಸಂಭವಿಸ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಪ್ರತಿನಿತ್ಯ ಅವನು ಹೆದರ್ತಾ ಇದ್ದ, ನನ್ನ ಮಕ್ಕಳಿಗೆ ಏನಾದ್ರೂ ಆಗ್ಬಿಡುತ್ತಾ, ಈ ರೀತಿ ಅವ್ರ ಮನಸ್ಸಿನಲ್ಲಿ ಏನಾದ್ರೂ ದೇವರು ವಿರೋಧವಾಗಿ ಮಾಡಿದಾರ ಎಂಬುದಾಗಿ ಒಂದೊಂದು ಮನೆಯಲ್ಲಿ ಅವರು ಹೋಗ್ಬಿಟ್ಟು ಪ್ರತಿನಿತ್ಯ ಯಜ್ಞವನ್ನು ಸಮರ್ಪಿಸ್ತಾ ಇದ್ರು ಎಂಬುದಾಗಿ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ. ಅಂದ್ರೆ ಅವ್ರಿಗೆ ಯಾವಾಗಲೂ ಒಂದು ಭಯ, ಅಯ್ಯೋ ಏನಾದ್ರೂ ಆಗ್ಬಿಡುತ್ತೇನೋ, ಅಯ್ಯೋ ಏನಾದ್ರೂ ಆಗ್ಬಿಡುತ್ತೇನೋ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಯಾವುದಕ್ಕೆ ಹೆದರುತ್ತೇನೋ ಅದೇ ನನಗೆ ಸಂಭವಿಸ್ತದೆ. ಹಲ್ಲೆಲೂಯಾ. ಈಗ ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೊಳ್ರಿ, ನಿಮ್ಮ ಜೀವನದಲ್ಲಿ ನೀವು ಯಾವುದಕ್ಕೆ ಭಯ ಪಡ್ತೀರೋ ಅದು ಖಂಡಿತ ಬರುತ್ತೆ. ದೇವರು ನಮಗೆ ಭಯದ ಆತ್ಮವಲ್ಲ, ಹೇಡಿತನದ ಆತ್ಮವಲ್ಲ, ಬಲ, ಶಿಕ್ಷಣ, ಪ್ರೀತಿ ಆತ್ಮವನ್ನು ದೇವರು ಕೊಟ್ಟಿದ್ದಾರೆ, ಧೈರ್ಯದ ಆತ್ಮವನ್ನು ಕೊಟ್ಟಿದ್ದಾರೆ. ಭಯ ಅನ್ನೋದು ಅದು ಸೈತಾನನದು. ಆ ಭಯ ನನಗೆ ಬೇಕಾಗಿಲ್ಲ. ನನ್ನ ದೇವರು ನನ್ನೊಟ್ಟಿಗಿದ್ದಾರೆ, ಅವರು ನನಗೆ ಒಳ್ಳೆ ಕುರುಬನಾಗಿದ್ದಾರೆ, ನಾನು ಯೆಹೋವನನ್ನು ನಿರೀಕ್ಷಿಸಿಕೊಂಡಿರ್ತೇನೆ, ನಾನು ಅವರಲ್ಲಿ ಧೈರ್ಯವಾಗಿರ್ತೇನೆ. ಈ ದಿನ ಈ 3 ವಿಷಯದಲ್ಲಿ ನೀವು ದೃಢವಾಗಿರ್ರಿ. ನಾನು ಹೆದರೋದಿಲ್ಲ, ನಾನು ಯೆಹೋವನನ್ನೇ ನಿರೀಕ್ಷಿಸ್ತೇನೆ, ನಾನು ಧೈರ್ಯವಾಗಿರ್ತೇನೆ. ಈ ರೀತಿಯಾಗಿ ಈ ದಿನ ನಿಮ್ಮ ಜೀವನದಲ್ಲಿ ಏನೇನು ಕಾರ್ಯಗಳ ಕುರಿತು ಇಲ್ಲಿವರೆಗೂ ನೀವು ಭಯ ಪಡ್ತಾ ಇದ್ರು, ಸಾಲ ನೋಡಿ ಭಯ ಪಡ್ತಾ ಇದ್ರ, ಇನ್ನು ಮಕ್ಕಳಿಗೆ ವಿವಾಹ ಆಗಿಲ್ಲ ಅಂತ ಭಯ ಪಡ್ತಾ ಇದ್ರ, ಮದುವೆಯಾಗಿ ಇಷ್ಟೂ ವರ್ಷಗಳಾಯ್ತು ಮಕ್ಕಳಾಗಿಲ್ಲ ಅಂತ ಭಯ ಪಡ್ತಾ ಇದ್ದೀರಾ, ಯಾವ ವಿಷಯವನ್ನು ನೋಡಿ ನೀವು ಭಯ ಪಡ್ತಾ ಇದ್ದೀರಾ, ಅವ್ರೇನ್ ಮಾಡ್ಬಿಡ್ತಾರೋ, ಇವ್ರೇನ್ ಮಾಡ್ಬಿಡ್ತಾರೋ, ಇವ್ರು ಏನ್ ಹೇಳ್ತಾರೋ, ಅಯ್ಯೋ ಈ ವಿಷಯ ಏನಾಗುತ್ತೋ, ಈ ಕಥೆ ಏನಾಗುತ್ತೋ, ಹಾಗೆ ಹೀಗೆ ಯಾವ್ದ್ರ ಕುರಿತು ಚಿಂತೆ ಮಾಡ್ತಾ ಇದ್ದೀರಾ, ಯಾವ್ದ್ರ ಕುರಿತು ಭಯ ಪಡ್ತಾ ಇದ್ದೀರಾ, ಈ ದಿನ ದೇವರ ವಾಕ್ಯ ನಿಮ್ಮನ್ನು ಬಲಪಡಿಸ್ತಿದೆ. ಧೈರ್ಯದಿಂದ ಇರ್ರಿ. ನಮ್ಮ ದೇವರು ಲೋಕವನ್ನು ಜಯಿಸಿದಂಥವರಾಗಿದ್ದಾರೆ. ಹಲ್ಲೆಲೂಯಾ. ಲೋಕವನ್ನೇ ಜಯಿಸಿದ ದೇವರನ್ನು ನಾವು ಆರಾಧಿಸುವವರಾಗಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, ಈ ದಿನ ಎಲ್ಲ ವಿಷಯದಲ್ಲಿ ಧೈರ್ಯವಾಗಿರ್ರಿ, ದೇವರಲ್ಲೇ ನಂಬಿಕೆ ಇಟ್ಟಿರ್ರಿ, ಆತನನ್ನೇ ನಿರೀಕ್ಷಿಸ್ತಾ ಇರ್ರಿ. ಆತನನ್ನೇ ನಿರೀಕ್ಷಿಸುವಾಗ ದೇವರು ನಿಮಗೆ ಹೊಸ ಬಲವನ್ನು ಕೊಟ್ಟು, ಹದ್ದಿಗೆ ಬರುವಂಥ ಯೌವನವನ್ನು ಕೊಟ್ಟು, ರೆಕ್ಕೆಗಳನ್ನು ಚಾಚಿ ಮತ್ತೆ ನಿಮ್ಮ ಮೇಲೆ ಎದ್ದೇಳ್ತೀರಾ. ಅಷ್ಟೇ, ನನ್ನ ಕತೆ ಮುಗೀತು ಅಂತ ನೀವು ಅಂದ್ಕೊಂಡು ಕೂತಿದ್ದೀರಾ. ಎಲ್ಲರೂ ಹೇಳ್ತಿದ್ದಾರೆ, ಇವ್ರ ಜೀವನ ಅಷ್ಟೇ, ಇವ್ರ ಕುಟುಂಬ ಅಷ್ಟೇ, ಇನ್ನು ಇವ್ರು ಮತ್ತೆ ಮೇಲೆ ಎದ್ದೋಡೋದಿಲ್ಲ, ಇಲ್ಲಿ ಆಗೋದಿಲ್ಲ, ಈ ಕೆಲಸ ಇವ್ರಿಗೆ ಬರೋದಿಲ್ಲ, ಈ ಕಾರ್ಯ ಇವ್ರ ಮನೆಗೆ ನಡೆಯೋದಿಲ್ಲ, ಇನ್ನು ಯಾವ ಶುಭನೂ ಇವ್ರಿಗೆ ಆಗೋದಿಲ್ಲ ಎಂಬುದಾಗಿ ಅನೇಕ ನಿಮ್ಮನ್ನು
ಹೇಳ್ತಾ ಇದ್ದಾರಾ? ಪರವಾಗಿಲ್ಲ, ದೇವರು ನಿಮ್ಮ ಜೀವನದಲ್ಲಿ ಹೊಸ ಅದ್ಭುತವನ್ನು ಈ ದಿನ ಮಾಡ್ತಾರೆ. ಯಾವಾಗ ಮಾಡ್ತಾರೆ ಅನ್ನೋದಾದರೆ ನೀವು ಧೈರ್ಯದಿಂದ ಇರುವಾಗ, ನೀವು ಯೆಹೋವನನ್ನು ನಿರೀಕ್ಷಿಸಿಕೊಂಡಿರುವಾಗ ಖಂಡಿತವಾಗಿ ದೇವರು ನಿಮಗೆ ಧೈರ್ಯವನ್ನು ಕೊಟ್ಟು ನಿಮ್ಮ ನಿರೀಕ್ಷೆಗೆ ತಕ್ಕ ಪ್ರತಿಫಲವನ್ನು ಕೊಟ್ಟು ಯೇಸು ನಾಮದಲ್ಲಿ ಪ್ರಿಯರೇ ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸ್ತಾರೆ. ನೀವು ಈ ದಿನ ಪೂರ್ತಿಯಾಗಿ ಹೇಳ್ರಿ, ದೇವರೇ ನಾನು ಧೈರ್ಯದಿಂದ ಇರ್ತೀನಪ್ಪ, ಯಾವ ವಿಷಯವನ್ನು ಕುರಿತು ಭಯ ಪಡೋದಿಲ್ಲ, ಯಾವ ಕಾರ್ಯವನ್ನು ಕುರಿತು ನಾನು ಭಯ ಪಡೋದಿಲ್ಲ. ನೀವು ನನ್ನ ಜೊತೆ ಇದ್ದೀರಾ, ನೀವು ನನ್ನ ಜೊತೆಯಲ್ಲಿದ್ದೀರಾ, ಮತ್ತೆ ನನ್ನ ನೀವು ಬಲಪಡಿಸ್ತೀರಾ, ಮತ್ತೆ ನನ್ನ ರೆಕ್ಕೆಗಳನ್ನು ಚಾಚಿ ಹದ್ದಿನಂತೆ ಮೇಲಕ್ಕೆ ಹಾರ್ತೀನಿ ಎಂಬುದಾಗಿ ಹೇಳ್ರಿ. ಮತ್ತೆ ಹೇಳ್ರಿ, ದೇವರು ನಾನು ನಿನ್ನನ್ನೇ ನಿರೀಕ್ಷಿಸ್ಕೊಂಡಿದ್ದೇನಪ್ಪ, ಯಾವ ಮನುಷ್ಯನನ್ನು ನಿರೀಕ್ಷೆ ಇರ್ತಾ ಇಲ್ಲ, ನನ್ನ ಹಣದ ಮೇಲೆ ನಿರೀಕ್ಷೆ ಇರ್ತಾ ಇಲ್ಲ, ನನ್ನ ಕೆಲಸದ ಮೇಲೆ ನಿರೀಕ್ಷೆ ಇರ್ತಾ ಇಲ್ಲ, ನನ್ನ ತಂದೆ ತಾಯಿ ಮೇಲೆ, ನನ್ನ ಗಂಡನ ಮೇಲೆ, ನನ್ನ ಹೆಂಡತಿ ಮೇಲೆ, ನನ್ನ ಸ್ನೇಹಿತರ ಮೇಲೆ, ನನ್ನ ವಿದ್ಯೆ ಮೇಲೆ, ಯಾವುದ್ರ ಮೇಲೆ ನನ್ನ ನಿರೀಕ್ಷೆ ಇರ್ತಾ ಇಲ್ಲಪ್ಪ, ನನ್ನ ನಿರೀಕ್ಷೆ ನೀವೇ ಎಂಬುದಾಗಿ ಪ್ರಿಯರೇ ಹೇಳ್ರಿ. ಈ ದಿನ ಎಲ್ಲ ನೀವು ಇದನ್ನು ಹೇಳ್ತಾ ಇರಿ. ನಿಮಗೆ ಯಾವ ಪರಿಸ್ಥಿತಿ ಕಠಿಣವಾಗಿದೆಯೋ, ಯಾವ ಪರಿಸ್ಥಿತಿಯನ್ನು ನೋಡಿ ನೀವು ಬೇಸರಗೊಂಡಿದ್ದೀರೋ, ಯಾವ ಪರಿಸ್ಥಿತಿ ನೋಡಿ ನೀವು ಭಯ ಪಡ್ತಿದ್ದೀರೋ, ಈ ಭಯದಲ್ಲಿ, ಈ ಪರಿಸ್ಥಿತಿಯಲ್ಲಿ, ಈ ಇಕ್ಕಟ್ಟಲ್ಲಿ, ಈ ಕಷ್ಟದಲ್ಲಿ, ಈ ಕಣ್ಣೀರಿನಲ್ಲಿ, ಈ ನಿಂದೆಯಲ್ಲಿ, ಈ ಅವಮಾನದಲ್ಲಿ ನೀವು ಹೇಳ್ರಿ, ನಾನು ಧೈರ್ಯವಾಗಿರ್ತೇನೆ, ನಾನು ಯೆಹೋವನನ್ನೇ ನಿರೀಕ್ಷಿಸ್ತೇನೆ, ಆತನೇ ನನ್ನನ್ನು ಮತ್ತೆ ಮೇಲಕ್ಕೆ ಎದ್ದೇಳುವಂತೆ ಮಾಡ್ತಾನೆ, ಮೇಲೆ ಹಾರುವಂತೆ ಮಾಡ್ತಾನೆ ಎಂಬುದಾಗಿ ಹೇಳ್ರಿ. ಖಂಡಿತವಾಗಿ ದೇವರು ಈ ವಾಕ್ಯದಂತೆ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಎಲ್ಲ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ಆಶೀರ್ವದಿಸ್ತಾರೆ. ಎಲ್ಲ ಮಹಿಮೆ ದೇವರಿಗೆ ಸರಲಿ. ಪ್ರಿಯರೇ, ಪ್ರತಿನಿತ್ಯ ಕೇಳುವ ಹಾಗೆ ನಿಮ್ಮ ಬಳಿ ಈ ದಿನ ನಾನು ಕೇಳಿಕೊಳ್ತಾ ಇದ್ದೇನೆ. ಇನ್ನು ಯಾರು ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಇನ್ನು ಈ ಸೇವೆ ಕುರಿತು ಅನೇಕರಿಗೆ ನೀವು ಪರಿಚಯಿಸಿ ಶೇರ್ ಮಾಡಿ, ನೀವು ಇಷ್ಟ ಆಗೋದಾಗಿ ದೇವರು ಪ್ರೇರೇಪಿಸೋದಾಗಿ ನೀವು ಲೈಕ್ ಮಾಡಿರಿ. ಈ ಸೇವೆಗಾಗಿ ಒಂದು ಕ್ಷಣ ನಿಮ್ಮ ವೈಯಕ್ತಿಕ ಕುಟುಂಬ ಪ್ರಾರ್ಥನೆಗಳನ್ನು ನೀವು ಪ್ರಾರ್ಥನೆ ಮಾಡಿರಿ. ಇನ್ನು ಬರುವ ದಿನಗಳಲ್ಲಿ ಈ ಸೇವೆ ಅನೇಕರಿಗೆ ಹೋಗಿ ತಲುಪಲಿ. ದೇವರ ಚಿತ್ತವಾದ ಇದರ ಮೂಲಕ ಒಂದು ಆತ್ಮವಾದ ಕರ್ತನ ಕಡೆಗೆ ತಿಳ್ಕೊಂಡು ರಕ್ಷಣೆ ಹೊಂದಿ ದೇವರ ನಾಮವನ್ನು ಮಹಿಮೆಪಡಿಸಲಿ. ಎಲ್ಲ ಮಹಿಮೆ ನನ್ನ ಕರ್ತನಿಗೆ ಸಲ್ಲಲಿ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.